ಕಲಬುರಗಿ ನ್ಯಾಯ ಕೇಳೋಕೆ ಹೋದ ನನ್ನನ್ನು ಪೊಲೀಸರು ಅಕ್ರಮವಾಗಿ ಬಂಧಿಸಿ ಜೈಲಿಗಟ್ಟಿದರು. ಕಲಬುರಗಿ ಜಿಲ್ಲಾ ಪೊಲೀಸರ ವಿರುದ್ಧ ಮಣಿಕಂಠ ರಾಠೋಡ್ ಆರೋಪ. ಕಲಬುರಗಿಯಲ್ಲಿ ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ ಹಾಗೂ ಮಣಿಕಂಠ ರಾಠೋಡ್ ಜಂಟಿ ಸುದ್ದಿಗೋಷ್ಠಿ. ಪೊಲೀಸರು ಜಿಲ್ಲಾ ಉಸ್ತುವಾರಿ ಸಚಿವರ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ಹೊಂಡದಲ್ಲಿ ಬಿದ್ದು ಬಾಲಕ ಮೃತಪಟ್ಟಿದ್ದ. ಅಕ್ರಮ ಮಣಿಗಾರಿಕೆಯಿಂದಾಗಿ ಹೊಂಡ ತೋಡಿದ್ದರು. ಅದರಲ್ಲಿ ಈಜಾಡೋಕೆ ಹೋದ ರಿತೀಶ್ ಅನ್ನೋ ಬಾಲಕ ಮೃತಪಟ್ಟಿದ್ದ. ಚಿತ್ತಾಪುರ ತಾಲೂಕಿನ ಡಿಗ್ಗಿ ತಾಂಡಾದಲ್ಲಿ ಘಟನೆ ನಡೆದಿತ್ತು. ಘಟನೆ ಖಂಡಿಸಿ ಮಣಿಕಂಠ ರಾಠೋಡ್ ಪ್ರತಿಭಟನೆ ನಡೆಸಿದ್ರು. ಡೆಡ್ ಬಾಡಿ ಸಮೇತ ಬೆಂಬಲಿಗರೊಂದಿಗೆ ಪ್ರತಿಭಟನೆ ನಡೆಸಿದರು. ತಡರಾತ್ರಿಯವರೆಗೂ ಪ್ರತಿಭಟನೆ ನಡೆಸಿದರು. ಈ ವೇಳೆ ಕಾನೂನು ಸುವ್ಯವಸ್ಥೆ ಧಕ್ಕೆ ಹಿನ್ನೆಲೆ ಬಂಧಿಸಿದ್ದರು. ತನ್ನನ್ನು ಅಕ್ರಮವಾಗಿ ಬಂಧಿಸಿದ್ದಾರೆಂದು ಮಣಿಕಂಠ, ಅಲ್ಲದೆ ಪ್ರತಿಭಟನೆ ನಡೆಸುತ್ತಿದ್ದ ಮಹಿಳೆಯರ ವಿರುದ್ಧ ಪೊಲೀಸರು ಹಲ್ಲೆ ಮಾಡಿದ್ದಾರೆಂದು ಮಣಿಕಂಠ ಪೊಲೀಸರ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಎಸ್ಪಿ ಯವರು ಕಾನೂನಿನ ಗಾಳಿಗೆ ತೂರಿ ವರ್ತಿಸಿದ್ದಾರೆ. ಮೆಚ್ಚಿಸೋದಕ್ಕೋಸ್ಕರ ನೀವು ಕೆಲಸ ಮಾಡ್ತಾ ಇದ್ದೀರಿ. ಇದು ನಾಚಿಕೆಗೇಡಿನ ಸಂಗತಿಯಾಗಿದೆ. ನೋಡಿ, ಜಿಲ್ಲಾಧಿಕಾರಿಗಳು ಬಹಳ ಒಳ್ಳೆಯವರು, ಅಮ್ಮ ಬಹಳ ಒಳ್ಳೆಯ ಅಮ್ಮ ಅಂತ ಹೇಳಿ ಕಾಂಗ್ರೆಸ್ನವರು ಹೊಗಳಿದರು. ಒಬ್ಬರಿಗೆ ಶಿಕ್ಷೆ ಕೊಡಲಿಲ್ಲ ಇಲ್ಲಿಗಲ್ ಸ್ಯಾಂಡ್ ಮಾಫಿಯಾಕ್ಕೆ. ಬೆಂಗಳೂರು ಬಳ್ಳಾರಿ ಡೈರೆಕ್ಟರ್ಗಳೆಲ್ಲ ಬಂದು ತನಿಖೆ ಮಾಡಿ ವರದಿ ಕೊಟ್ಟರು. ಬ್ಲಾಕ್ ಲಿಸ್ಟ್ ನಲ್ಲಿ ಇರಲಿಲ್ಲ, ಗುತ್ತೇದಾರರಿಗೆ FIR ಮಾಡಲಿಲ್ಲ. ಮೌನ ವಹಿಸಿ ಇವತ್ತು ಜಿಲ್ಲಾಧಿಕಾರಿಗಳು ಹೋದ್ರು. ಇವರೊಬ್ರು SP ಕೂತ್ಕೊಂಡಿದ್ದಾರೆ. ಇವರ ಹೋಗ್ತಾರೇನೋ. ದಕ್ಷ ಪ್ರಾಮಾಣಿಕ ಸಿದ್ದರಾಮಯ್ಯನವರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನೀವು ಉತ್ತಮ ಆಡಳಿತ ಕೊಡೋದಾದರೆ ಇಲ್ಲಿ ಯೋಗ್ಯ ಅಧಿಕಾರಿಗಳನ್ನ ನೇಮಿಸಿ. ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಶಿಫಾರಸು ಮಾಡಿದವರನ್ನ ಇಲ್ಲಿ ಏನಾದರೂ ತಂದು ಕೂಡಿಸಿದ್ರೆ ಮತ್ತೆ ಇದು ಬಂಗಾಲ, ತಾಲಿಬಾನ್, ಡೋಲಿ ಗಜನಿ ಆಡಳಿತ ನಡೆಯುತ್ತೆ. ಗಾಳಿಗೆ ತೂರಿ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಇಲ್ಲಿ ಆಡಳಿತ ನಡೆಸ್ತಾ ಇದೆ. ಅವ್ರು ಹೇಳಿದ ಹಾಗೆ JMFC ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರೆ ಇಮಿಡಿಯೇಟ್ ಜಾಮೀನು ಸಿಕ್ಕು ಹೊರಗಡೆ ಬರ್ತಾರೆ. ಇವ್ರು ಸಲ್ಲಿಸಬೇಕು. ರಾಠೋಡ್ ಚಿತ್ತಾಪುರ್ನಲ್ಲಿ ಓಡಾಡಿದಷ್ಟು ಆತನ ಪ್ರತಿಷ್ಠೆ ಬೆಳೆಯುತ್ತೆ, ಅದು ನಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಉಸ್ತುವಾರಿ ಮಂತ್ರಿಯ ಶಿಫಾರಸ್ಸಿನ ಮೇಲೆ ಯಾವುದೋ ಕಾನೂನು ಉಲ್ಲಂಘನೆ ಮಾಡದಂತ ವ್ಯಕ್ತಿಯನ್ನ ಮಧ್ಯರಾತ್ರಿ ಬಂಧಿಸಿ ಕರೆದೊಯ್ಯುವುದು ಯಾವ ಪುರುಷಾರ್ಥ? ಸಂಪೂರ್ಣ ಕಾನೂನನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಬೇಕಾದ್ರೆ ಬಿಡುಗಡೆ ಮಾಡಬಹುದು, ಬೇಡ ಆದರೆ ಆಫೀಸಿಗೆ ಬರದೇನೆ ಇವರ ವಕೀಲರಿಗೆ ಮುಖ ತೋರಿಸಿದನೆ ಆಫೀಸಿಗೆ ಗೈರಾಗಿ ಜೈಲಲ್ಲಿ 5-6 ದಿನ ಇವರನ್ನ ಕೊಳಿಸಿದ್ದಾನೆ. ಇದು ಯಾವನೇ ಈ ರೀತಿ ಕಾನೂನು ದುರುಪಯೋಗ ನಿಮ್ಮ ಕೈಯೊಳಗೆ ಅಧಿಕಾರ ಕೊಟ್ಟಿದ್ದಾರೆ ಅಂದ್ರೆ ಈ ರೀತಿ ದುರುಪಯೋಗ ಮುಗಿಸ್ಕೊಳ್ಳೋದು ಯಾವ ಪುರುಷಾರ್ಥ, ಯಾವ ನ್ಯಾಯ? ಅಂಬೇಡ್ಕರ್ ತತ್ವದ ಸರ್ಕಾರ ಅಂತ ಹೇಳಿದವರು ಇವತ್ತು ನಿಮ್ಮ ಮೂಗಿನ ನೇರಕ್ಕೆ ಅಕ್ರಮಗಳ ಬೀಡಾಗಿದೆ. ಅದೇ ರೀತಿ ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷರು ಪರಮ ಪೂಜ್ಯ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ, ಕರುಣೇಶ್ವರ ಆಂದೋಲನ ಶ್ರೀಗಳು. ನಂತರ ದಿಗ ತಹಸೀಲ್ದಾರ್ ಓಡ್ಕೊಂಡು ಬರ್ತಾನೆ, ತಹಸೀಲ್ದಾರ್ ಸಂಗಟ CPI ಓಡ್ಕೊಂಡು ಬರ್ತಾನೆ. ಒಬ್ಬರು ಜಮಾ ಆಗ್ತಾ ಹೋದ್ರು. ಜಮಾ ಆಗ್ತಾ ಹೋದಾಗ ನಮ್ಮ ಪ್ರಶ್ನೆ ಒಂದೇ ಇತ್ತು, ಈ ಹುಡುಗ ಸತ್ತಿದ್ದಾನೆ, ಅದು ನಿಮ್ಮ ನಿರ್ಲಕ್ಷ್ಯ ಕಾರಣ. ನೀವು ಇಷ್ಟು ದೊಡ್ಡ ತೆಗೆದು ಕೊಡಕ್ಕೆ ಅವ್ರು ಬಿಟ್ಬಿಟ್ರೆ ನಿಮ್ಗೆ ನಾವು ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ಮಾತು ಬೇರೆ, ಊರಿದವ್ರು ಕರೆ ಮಾಡಿದಂದ್ರೆ ಮಾತು ಬೇರೆ. ಊರಿದವರು ನಿಮ್ಗೆ ಕರೆ ಮಾಡಿದ್ದಾರೆ ಮತ್ತು ನಾವು ಏನಪ್ಪಾ ಅಂತಂದ್ರೆ ಈ ತರ ಇಲ್ಲಿ ದೊಡ್ಡ ಗುಂಡೆ ತೋಡ್ತಾ ಇದ್ದಾರೆ, ಈ ಬಣ್ಣವನ್ನು ಏನಂತಂದ್ರೆ ಇಲ್ಲಿಗೊಂದು ಸಾಗಣೆ ಮಾಡ್ತಾ ಇದ್ದಾರೆ, ಇದನ್ನು ತಡೆಯಿರಿ ಅಂತ ಹೇಳಿ ಆಫೀಷಿಯಲಿ ಲೆಟರ್ ಕೊಟ್ಟು ನಾವು ರಿಶ್ಯೂ ತಗೊಂಡಿದ್ದೀವಿ. ತಹಶೀಲ್ದಾರ್ಗೂ ಕೊಟ್ಟಿದ್ದೀವಿ, SP ಗೂ ಕೊಟ್ಟಿದ್ದೀವಿ.
ಮಾಧ್ಯಮದ ಮಿತ್ರರಿಗೆ ಮತ್ತು ಮೀಡಿಯಾ ಮಿತ್ರರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೆ ಶುಭ ಮುಂಜಾನೆ ನಮಸ್ಕಾರಗಳು. ಹಾಗೂ ಇವತ್ತು ತಿಳಿಸೋದೇನಪ್ಪ ಅಂತಂದ್ರೆ, ಇವತ್ತು ತಮ್ಮ ಮುಖಾಂತರ ಇಡೀ ಕರ್ನಾಟಕ ಜನತೆಗೆ ತಿಳಿಸೋದೇನಪ್ಪ ಅಂತಂದ್ರೆ, ನಾವು ಇವತ್ತು ಪಾಲಿಟಿಕಲಿ ಪರವಾಗಿ ಮಾತಾಡಕ್ಕೆ ಬಂದಿಲ್ಲ. ನಾವೇನು ಪ್ರೆಸ್ ಮೀಟ್ ಮಾಡಿ ಪಬ್ಲಿಸಿಟಿ ಆಗ್ಬೇಕಂತ ಹೇಳಿ ಬಂದಿಲ್ಲ. ನಾವಿಲ್ಲಿ ಬಂದಿದ್ದು ಒಂದು ಬಡ ಕುಟುಂಬಿನ ಮಗ, 11ನೇ ವರ್ಷ ಚಿಕ್ಕ ಬಾಲಕ. ಆ ಚಿಕ್ಕ ಬಾಲಕ ಕೊಂಚೂರು ಡಿಗ್ಗಿ ಗ್ರಾಮದಲ್ಲಿ ಇಲ್ಲಿಗಲ್ ಮೈನಿಂಗ್ಸ್ ಮಾಡಿರುವಂತಹ ಸರ್ವೆ ನಂಬರ್ 99/425 ಹಾಗೂ ಎಲ್ಲಿ ಕರ್ಕೊಂಡು ಹೋಗಿ ಏನ್ ಮಾಡ್ರಿ ಅಂತ ಹೇಳಿ ಎಂಟೈರ್ CD ಫೈಲ್ ಕೇಳಿದೆ. ನಂತರ ಸುಪ್ರೀಂ ಆಫ್ ಪೊಲೀಸ್ ಕಲಬುರಗಿ, ನಮ್ಮ ಕಲಬುರಗಿ SP ದೊಡ್ಡ ಮನುಷ್ಯ ಅಡ್ಡೂರು 5 ವರ್ಷ ಆಯ್ತು. ಅಡ್ಡೂರು ಯಾಕೆ ನಮ್ಮ ಕಲಬುರಗಿಯಿಂದ ಖಾಲಿ ಆ ಮೇಲಿಂಗು ಆ ಉಸುಕು ಆ ಸೈಡ್ ತಿಂದು ಇನ್ನಷ್ಟು ಕರೋದಾಗ್ಲಂತೆಲ್ಲೋ ಬೆಳ್ಳೋದಾಗೋ ಮರ ಇದು ಕಳ್ತನ ಮಾಡಿ ಬಿಡು, ಸ್ವಲ್ಪ ಒಳ್ಳೆ ವಿಚಾರ ಹೋಗು. IPS ಇದ್ದಿ, ಈ ಒಂದು 4 ದಿವಸ ರಾಜಕೀಯ ಗುಲಾಮಗಿರಿ ಮಾಡಿ ಇನ್ನು 30 ವರ್ಷ ಪೋಸ್ಟ್ ಯಾಕೆ ಹಾಳು ಮಾಡ್ಕೊತೀವಿ ಮರ, ನನ್ನ ಕಿವಿ ಮಾತದ ಇಂಥ ಹಲ್ಕರ್ ಕೆಲಸ ಬಿಡು ಅಂತ ನಾನು ಅಡ್ಡೂರು ಹೇಳಕ್ ಇಷ್ಟಪಡ್ತೀನಿ. ಆ ಅಡ್ಡೂರು ದ ಸುಪ್ರೀಂ ಆಫ್ ಪೊಲೀಸ್ ಕಲಬುರಗಿ ಅಂಡ್ PSI of Wadi police station are directed to appear before this court in person next date of hearing without fail listed this matter on 14/5/2026 without fail. ನಾಳೆ ಅಡ್ಡೂರು ಮತ್ತು PSI ವಾಡಿ ಕಂಪಲ್ಸರಿ ಹೈಕೋರ್ಟ್ ಬಂದು ನಿಮ್ಮ ಜವಾಬನ್ನು ಕೊಡಬೇಕು, ನಿಮ್ಮ CD ಫೈಲ್ ಅನ್ನು ಕೊಡಬೇಕು. ನೀವು ಯಾರ ನಮ್ಮ ಸಂಘಟ PK ಅದನ, ಮಲ್ಲಿಕಾರ್ಜುನ್ ಖರ್ಗೆ ಅದನ, ಪ್ರಿಯಾಂಕ್ ಖರ್ಗೆ ಅದನ, ಏನು ನಾವು ವೆಸ್ಟ್ ಬೆಂಗಾಲ್ ಇಲ್ಲಿ ದಾದಾಗಿರಿ ನಡೆಸಿದ್ರೆ ನಡೆಯಲ್ಲ. ಕಾನೂನು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡುತ್ತೆ. ನಿಮ್ಮದೇ ಆದ ಒಬ್ಬ ಕುಲಕರ್ಣಿಗೆ 14 ವರ್ಷ ಸದಾ ಕೊಟ್ಟಿದ್ದು ಮರ್ತಿದೆ, ಏನು ಡಿಪಾರ್ಟ್ಮೆಂಟ್ಗಳಿಗೆ ಒಬ್ಬರಿಗೆ 7 ವರ್ಷ ಸದಾ ಅವ್ರಿಗೆ ಹೆಲ್ಪ್ ಮಾಡಿದ್ದು ಕೊಟ್ಟಿದ್ದು ಮರ್ತಿದೆ. ಎಷ್ಟು ಸೋಮಾರಿತನ ಮಾಡ್ತೀರಿ? ಅವತ್ತಿನ ದಿವಸ 6ನೇ ತಾರೀಕು ರಾತ್ರಿ ಸುಮಾರು 11:30-12 ನಮ್ಮ ನಡುವ ಆಗಿದ್ದು. 6ನೇ ತಾರೀಕು ರಾತ್ರಿ ಆ ಟೈಮಿಂಗು ಕಡೆ 12 ಗಂಟೆಗೆ ಅವ್ರಿಗೆ ಎಲ್ಲ ಕಾರ್ಯಕ್ರಮ ಶುರು ಮಾಡಿದ್ರು ರಾತ್ರಿ. ಅದ ನಂತರ ಅಲ್ಲಿ ಯಾಕೆ ಎತ್ಕೊಂಡು ಹೋಗ್ತೀರ ಅಂತ ಹೇಳಿ ತಾಯಂದರು ಎಲ್ಲ ಕೇಳಿದಾಗ ತಾಯಂದರಿಗೆ ಕೊಡ್ತಾ ಇದ್ದಾರೆ. ನೋಡಿ ಯಾವ ತರ ಅವರಿಗೆ ಇನ್ಸಲ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಕಪ್ಪಾಗಿ ಹೊಡಿತಾ ಇರ್ಬೋದು ಯಾರೋ ಪೊಲೀಸರು. ಯಾರತ್ತ ಅಂದ್ರೆ ನಮ್ಮ ಮಹಾನ್ CPI ಜಗದೇವಪ್ಪ ಪಾಳ, ಅದು ಕಾರ್ಗಿಲ್ನಲ್ಲಿ ರೊಕ್ಕ ಹೆಚ್ಚಿಗಾಗಿ ನನಗೆ ಯಾರೇನು ಏನು ಮಾಡಲಿಲ್ಲ ಅಂತ ಹೇಳಿ ಜಗದೇವಪ್ಪ ಪಾಳವರು ಬಡವರ ಮೇಲೆ ಕೈ ಎತ್ತಾರೆ. ಇವತ್ತು ವಿಕ್ಟಿಮ್ದವರು ನ್ಯಾಯ ಕೇಳಿದ್ರೆ ಅವ್ರ ಮೇಲೆ ಕೈ ಎತ್ತಾರೆ. ಇವರಿಗೆ ನಾಳೆ ನಾನು ಅನುಭವಿಸ್ತೀನಿ. ನನ್ನ ಒಂದು ಅಭಿಪ್ರಾಯ, ಇವ್ರಿಗೆ ಒಂದು ಬಡವರಿಗೆ ಇವರು ಕಾಡ್ತಾ ಇಲ್ಲ ಅಂದ್ರೆ ದೇವರು ಅವರ ಮಕ್ಕಳಿಗೆ ಹೀನತವಾಗಿ ಅವ್ರ ಮೇಲೆ ಕರ್ಕೊತಾರ ಅಂತ ನಮ್ಗೆ ಭರವಸೆ. ಇವರು ಒಂದು ದೊಡ್ಡ ಮಕ್ಕಳಿಗೆ ಬಡವದು ನ್ಯಾಯ ಕೇಳಿದ್ರೆ ಅವ್ರ ಮೇಲೆ ಕೈ ಎತ್ತದಿ ಮಾಡಿದ್ರಲ್ಲ. ಅವರು ತಹಶೀಲ್ದಾರರು ಮತ್ತು ಗುತ್ತಿಗೆದಾರರು ಮತ್ತು ಹೊಲದವರು, ಗುತ್ತಿಗೆದಾರರು ನಮ್ಗೆ ಅಷ್ಟೇ ಇಲ್ಲ. ಆ ಹೊಲದವ್ರ ಹೆಸರುಗಳು ನಾನು ಗಲೀಜು ಫಾತಿಮಾ ಒಬ್ಬರಂತರ, ಇಸ್ಮಾಯಿಲ್ ಪಟೇಲ್ ಇನ್ನೊಬ್ಬರ ಮತ್ತು 3-4 ಹೆಸರು ಅದಾವ. ಅದು ನಿಮ್ಗೆ ಗ್ರೂಪಲ್ಲಿ ನಾನು ಕಳಿಸ್ತೀನಿ. ಎಕ್ಸಾಮ್ ಲಕ್ಷಾಂತರ ಜನರಲ್ಲಿ ಕಾಂಪಿಟೇಷನ್ ಆಗಿ ಹೊರಗೆ ಬಂದವರು ಇವತ್ತು ಜನರ ಸಮರದಲ್ಲಿ ಏನ್ ನಡೀತಿದೆ ಅಂತ ನೀವು ತಿಳ್ಕೊತೀರಿ, ಮೀಡಿಯಾಗಳು ನೋಡ್ತೀರಿ, ಎಲ್ಲ ಮಾಡ್ತೀರಿ. ಮತ್ತು ಅವ್ರು ಭರೋಸೆ ಮೇಲೆ ನೀವು ಹೆಂಗೆ ಫ್ಯೂಚರ್ ಅಂತ ಹೇಳ್ತೀರಿ. ಬಡತನ ಬಿಡ್ರಿ, ಬಡತನ ಒಂದು ಸರ್ತಿ ನಿಮ್ಗೆ ಬಹಳ ಅಪೋಸಿಷನ್ ಆಗ್ತದ. ಅದಕ್ಕೆ